ಏನು ಹೇಳ್ತೀರಿ ನಿಮ್ಮ ಅಣ್ಣರ ಬಗ್ಗೆ? ನಮ್ಮ ಅಣ್ಣಾರ ಅಂದ್ರೆ ನಮ್ಮ ಮನೆ ದೇವರು, ಅದನ್ನ ಬಿಟ್ಟು ಬೇರೆ ಏನು ಹೇಳಲ್ಲ. ನಮ್ದೇನಿಲ್ಲ, ತಂದು ಹಾಕಿರ್ತಾರ ಮಾಡೋದು ಅಷ್ಟೇ ರೀ. ಅಷ್ಟ ಅವ್ರದ ಎಲ್ಲ ಬೇರೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಹ್ಞೂ ರೀ. ಯಜಮಾನ್ರ ಅವ್ರು ದುಡಿಯೋದು ಊಟ ಮಾಡೋದು ಅಷ್ಟ, ಅವ್ರದ್ದು ಏನಿಲ್ಲ. ಅವ್ರದ್ದು ಎಲ್ಲ ಮಾಡೋದು. ಹಾ, ಅಯ್ಯ ಅವರೆಲ್ಲ ಒಗ್ಗಟ್ಟೈತಲ್ರಿ, ಒಗ್ಗಟ್ಟೈತಿ. ಒಗ್ಗಟ್ಟರಂತ ಕೂಡಿ ಅದಾರ. ಒಗ್ಗಟ್ಟಿಲ್ಲದ್ರ ಅವ್ರ ಎಲ್ಲಿ ಕೂಡಿರ್ತದ್ರಿ? ನಾವೆಲ್ಲಿ ಒಗ್ಗಟ್ಟು ಕಳ್ಕೊಂಡಿವಿ ಅಂತ ಅನ್ಸುತ್ತೆ ನಿಮ್ಗೆ? ಹಂಗಲ್ರಿ, ಈಗ ಮನ್ಯಾಗ ಹೊಂದಾಣಿಕೆ ಇರ್ಬೇಕಲ್ರಿ. ಹೊಂದಾಣಿಕೆ ಇದ್ರೆ ಒಗ್ಗಟ್ಟಿರ್ತದ. ಮನ್ಯಾಗ ಹೆಣ್ಮಕ್ಳು ಹೊಂದಾಣಿಕೆ ಇದ್ರೆ ಒಗ್ಗಟ್ಟು ಇರ್ತತಿ. ಹೆಣ್ಮಕ್ಳು ಒಗ್ಗಟ್ಟಿಲ್ಲ ಗಂಡು ಮಕ್ಳು ಏನ್ ಮಾಡಕ್ರಿ? ಓ ಹಂಗ ಅಂದ್ರೆ ಈ ಮೂಲ ಮನಿ ಶಕ್ತಿ ಹೆಣ್ಮಕ್ಳು. ಹೆಣ್ಮಕ್ಳದ ಮೇನ್ ಕೈ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಅನಾಹುತ ಗುಂಡ ಐತ್ ಬಿಡ್ರಿ ಇದು. ಹಾ, ಇದ್ರಾಗ ಚಟ್ನಿ ರುಬ್ಬದ್ ನೀವು? ಹ್ಞೂನ್ರಿ. ಹಾ, ಇದ್ರಾಗ್ರಿ ನಾವು. ಹಾ, ಈ ಮತ್ ಮಿಕ್ಸಿಯಾಗ ಮಾಡ್ತಾರಲ್ರಿ, ಅದ್ರಾಗ ರುಚಿ ಆಗಲ್ರಿ, ಇದ್ರಾಗ ತಿರ್ತೀವಿ ನಾವು. ರುಚಿ ಆಗದಲ್ಲ ಅದ್ರಾಗ? ಹ್ಞೂನ್ರಿ. ಅರ್ಜೆಂಟ್ ಇದ್ದಾಗ ಅಷ್ಟ ಅಲ್ಲೇ. ಹಾ, ಏನೊಂದ್ 4 ಸುತ್ತ ಆಗ್ಬಿಟ್ರೆ ಆಗ್ಬಿಡ್ತಾನೆ ಚಟ್ನಿದ. ಹ್ಞೂನ್ರಿ, ಲಘು ಸಣ್ಣ ಆಗತ್ರಿ. ಹಾ, ಅಲ್ಲ ಅದು ಏನು ಭಾಳ ಈಸಿ ಐತೇನ್ರಿ? ಭಾಳ ಒಂದ ಕೈಲಿ ಹಿಂಗೆ ಮಾಡಾಕತ್ತೀರಿ? ಹೌದ್ರಿ, ವಜ್ಜಿ ಐತ್ರಿ. ಹಾ, ಅದು ಏನಾಗಲ್ರಿ, ರೂಢಿಗೆ ಐತಿಲ್ರಿ ನಮ್ಗೆ, ಅವಾಗ ಹೋಗ್ತಿರ್ವಿ. ಎಲ್ಲ ರೂಢಿ ಐತಿ ನಿಮ್ಗೆ. ಯಾವ್ದ್ರಿ ತವ್ರ ಮನಿ ನಿಮ್ದು? ಅಗಡಿ ರೀ. ಅಗಡಿ. ಓಕೆ. ನೀವು ಅಪ್ಪ ಅವಾಗ ಎಷ್ಟು ಮಂದಿ ಮಕ್ಕಳು? ನಾವು 3 ಮಂದಿ ರೀ. ಏನು ಹೇಳ್ತೀರಿ ಹಳೆ ನೆನಪುಗಳು ನಿಮ್ಮ ಮನ್ಯಾಗ? ಎಲ್ಲ ನಿಮ್ಗಿಂತ ದೊಡ್ಡರ ಅಣ್ಣಾರನ್ರಿ? ಹ್ಞೂನ್ರಿ, ಅಣ್ಣಾರು 3 ಮಂದಿ ಅದಾರ್ರಿ. ಒಬ್ಬ ತಮ್ಮದ್ರಿ. ನಾನ ಚಿಕ್ಕಕ್ರಿ. ಮತ್ತು ಒಬ್ಬಕ್ಕೆ ಮಗಳಂದ್ರೆ ಭಾಳ ಪ್ರೀತಿ ಅವೋ ಮನ್ಯಾಗ? ಹ್ಞೂನ್ರಿ. ಹೆಂಗಿತ್ತು ಅವಾಗ? ಚಲೋ ಇದ್ರಿ, ಅವ್ರು ಮಾಡ್ಕೊಂಡ್ ಚಲೋ ಇದ್ರಿ. ಹೊಲಕ್ಕ ಮನೆಗೆ ಅಡ್ಡಾಡ್ಕೊಂತ ಕೆಲ್ಸಕ್ಕೆ ಹೋಗ್ಕೊಂತ ಕಾಮ್ತೈತ್ರಿ ನಮ್ದು. ಕಾಮ್ತೈತ್ರಿ? ಈಗಲೂ ಐತನ? ಈಗ ಇಲ್ರಿ, ಕುಡ ಮಾಡಿ ಬೇರೆ ತಗೊಂಡ್ ಮಾಡ್ತಾರ್ರಿ. ಹಂಗಾರ ಹೊಲ ಮನೆ ಅಭ್ಯಾಸ ಐತಿ ನಿಮ್ಗೆ? ಐತ್ರಿ. ಕಾಮ್ತಿರೋದ್ರಿಂದ ಹೊಲ್ದಾಗ ದುಡ್ದಿರಿ ಹಂಗಾರ ನೀವು? ದುಡ್ದವ್ರಿ. ಓಕೆ. ಇಲ್ಲಿ ಎಷ್ಟನೇ ಸೊಸೆರಿ ನೀವು? 4ನೇದರ್ರಿ. 4ನೇದಾರನ್ರಿ? ಯಜಮಾನ್ರ ಹೆಸರು ರೀ? ನಾಗಪ್ಪ ರೀ. ನಾಗಪ್ಪರನ್ರಿ? ಏನ್ ಮಾಡ್ತಾರ್ರಿ ಅವರು? ಅವರು ಫಸ್ಟ್ ಬೆಳ್ಳಿ ತೋಟ ಮಾಡ್ರಿ, ಈ ಬಿಟ್ಟು ಗಿರಣಿ ಹಾಕ್ತಾರ್ರಿ. ಈ ಗಿರಣಿ ಹಾಕ್ತಾರನ್ರಿ? ಓ, ಗಿರಣಿ ಸ್ವಂತ? ಹ್ಞೂನ್ರಿ. ಏನ್ ನಿಮ್ಮ ಮನಿಗೆ ಜಗ್ ಬೇಕನ ಹಿಟ್ಟ ಪಟ್ಟೆ ಎಲ್ಲ? ಹ್ಞೂನ್ರಿ, ನಮ್ಗ ಬೇಕ್ರಿ. ರಾತ್ರಿ ನೋಡಿದ್ವಿ, ಮಾತಾಡ್ಸ್ಬೇಕಂತ ಮಾಡಿದ್ವಿ, ಜಗ್ ಗಾದ್ಲಿತ್ತ. ಚಲೋ ಗಿರಣಿ. ದಿವಸ ಇಷ್ಟು ಗಾದ್ಲಿದ್ದ ಇರುತ್ತೆ. ಓಕೆ. ನೀವ್ ಏನೇನ್ ಮಾಡ್ತೀರಿ? ಕಮ್ತಾನ ಮಾಡ್ತೀರ ಜೊತೆಗೆ? ಕಮ್ತಾನ ಮಾಡ್ತಾವ್ರಿ, ಎಳ್ಬೇಳೆ ಕೆಲಸ ಮಾಡ್ತಾವಿ, ಬಡಿ ಕೆಲಸ ಮಾಡ್ತಾವಿ, ಎಲ್ಲ ಮಾಡ್ತಾವ್ರಿ. ಎಲ್ಲ ಮಾಡ್ತೀರಿ? ಯಾವ ಮಾಡೋದಲ್ಲ ಅದನ್ನ ಹೇಳ್ಬಿಡ್ರಿ, ಉಳ್ದದ್ದು ಎಲ್ಲ ಮಾಡ್ತೀರಿ ಅಂತ. ದಗಕೋರು ಅಂತಾನ ಮಾಡೋದಲ್ರಿ, ಕಳ್ತನ ಮಾಡೋದಲ್ಲ, ಯಾರಿಗೆ ಮೋಸ ಮಾಡಲ್ಲ, ದುಡಿಬೇಕು ಉಣ್ಬೇಕು. ದುಡಿಬೇಕು ಇಡ್ಬೇಕು, ಬೆಸ್ಟ್ ಕೆಲಸದಿಂದ. ನೀವು ಅಣ್ಣ ತಮ್ಮರು ಭಾರಿ ಇದ್ದೀರಿ ಎಲ್ಲರೂ. ಏನ್ರಿ ನಮ್ಮ ಬದುಕು ನಾವು ಮಾಡ್ಕೊಳ್ಳೋದು, ಮತ್ತೊಬ್ರದ್ದು ಯಾಕೆ ಚಿಂತಿ. ನಮ್ಮ ಕೆಲಸ ಎಷ್ಟಾಯ್ತು ಅಷ್ಟು ಮಾಡ್ಕೊಳ್ಳೋದು. ನಮ್ಗೆ ಏನು ಜವಾಬ್ದಾರಿ ಕೊಟ್ಟಿರ್ತಾರ ಅದನ್ನ ಕಂಪ್ಲೀಟಾಗಿ ಮಾಡೋದು, ಆರಾಮ್ ಊಟ ಮಾಡೋದು, ಮಕ್ಕಳೋದು. ಏನೋ ಯಾವ್ರುಗಳು ಹೋದ್ರೆ ನಮ್ಮ ಅಣ್ಣ ನೋಡ್ಕೊಂತಾರ. ಒಟ್ಟಿನಾಗ ನೀವು ಎಲ್ಲರೂ ಅಣ್ಣ ತಮ್ಮರು ಪುಣ್ಯ ಮಾಡಿರಿ ಅಂತೀನಿ ನಾನು. ತಮ್ಮಗಳು ಯಾರ ಕೇಳಿ ಅಗ್ದಿ ಆರಾಮ, ಎಲ್ಲರೂ ನಮ್ಮ ಅಣ್ಣಾರು ನೋಡ್ಕೊತಾರ್ರಿ. ಹೌದ್ರಿ. ನಾವು ಏನು ಶಿಸ್ತಾಗಿ ದುಡಿಬೇಕು, ಕೆಲಸ ಮಾಡ್ಬೇಕು, ಉಣ್ಣೋದು ಮಲ್ಕೊಳ್ಳೋದು. ಬೆಳಗ್ಗೆ ಎದ್ದು ಅವರು ಮತ್ತು ನಡೀಪ ನೀ ಕೆಲಸ ಮಾಡ ಅಲ್ಲಿ ಅಂದು ಹೇಳಂಗಿಲ್ಲ ಅವರು. ನಮ್ಮ ಜವಾಬ್ದಾರಿ ಇರ್ತೈತಿ, ನಾವು ಎದ್ದು ಬಂದ್ಬಿಡ್ತದೆ. ನೀವು ಎಷ್ಟು ಜನ ಮಕ್ಕಳು ನಿಮ್ಗೆ? ನಮಗೆ 3 ಹೆಣ್ಮಕ್ಳು ರೀ. 3 ಜನ ಹೆಣ್ಮಕ್ಳು. ಮದುವೆ ಆಗೈತಿ? ಒಬ್ಬಾಕಿದಾಗೈತೆ ಹಿರೇ ಮಗಳು. ಇನ್ನು ಒಬ್ಬಾಕಿ ರಾಣಮಂಡ 2nd PUC ಓದ್ತಾಳ್ರಿ. ಒಬ್ಬಾಕಿ ಕಂಪ್ಲೀಟ್ ಆಗೈತಿ, ಮನ್ಯಾಗ ಇರ್ತದೆ. ಈಗ ಅವ್ರು ಏನು ಓದ್ಯಾರ, ಎಲ್ಲಿ ಮದುವೆ ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಎಲ್ಲ ನಿಮ್ಮ ಅಣ್ಣಾರ್ದ? ಹೌದು. ನಿಮ್ದೇನಿಲ್ಲ, ನೀವೇನು ಹೊರಗಿರ ನೋಡಿ? ಇಲ್ರಿ, ಇಲ್ರಿ, ಎಲ್ಲ ನಮ್ಮ ಅಣ್ಣಾರ ಜವಾಬ್ದಾರಿ. ಅವರ ನೋಡ್ರ? ಓ, ಏನ ಮನೆದು ಏನ ಬಂದ್ರು ಸಮಸ್ಯೆ ಬಂದ್ರು ಅವ್ರದ ಎಲ್ಲ. ಈಗ ನೀವು ದುಡಿತಾರಲ್ಲ ಸಪ್ರೇಟಾಗಿ? ಮತ್ತೆ ದುಡಿತೇವ್ರಿ ನಾವು, ಎಲ್ಲ ಒಗ್ಗಟ್ಟಾಗಿ ಅದಾವ ಅಂದಾಗ ಒಗ್ಗಟ್ಟಾಗೆ ದುಡಿತೇವ್ರಿ ಎಲ್ಲರೂ. ದುಡಿದ ಯಾವಾರ ಅಂತ ಬಂದಾಗ ನಮ್ಮ ಅಣ್ಣಾರೆಲ್ಲ ಅದನ್ನ ಕ್ಲಿಯರ್ ಇದು ಮಾಡ್ತಾರೆ. ಈಗ ನೀವು ದುಡ್ದಿದ್ದೆಲ್ಲ ಅಲ್ಲಿ ಕೊಟ್ಬಿಡ್ತೀರ? ಹೌದ್ರಿ. ನಿಮ್ಮ ಹತ್ರ ಇಟ್ಕೊಳಂಗಿಲ್ಲ? ನಮ್ಮ ಖರ್ಚಿಗೆ ಅಂದ್ರೆ ಎಲ್ಲ ಎನಿ ಟೈಮ್ ದುಡ್ಡು ಬರ್ತೈತ್ರಿ.
ನಮ್ಮ ಖರ್ಚು ನಾವು ಅಡಿಕೆಯಲ್ಲಿ ಖರ್ಚು ಅದನ್ನ ಬಿಟ್ರೆ ಏನೈತ್ರಿ ಏನಿಲ್ಲ. ಏನು ಅಡಿಕೆಯಲ್ಲಿ ಎಲಿನೂ ಇಲ್ಲ ನಿಮ್ದು ಖರ್ಚು, ಅದು ತೋಟದ ಅಡಿಕೆನೂ ಬೆಳೆದಿರಿ ಹೆಂಗೆ ನೀವು? ಅಡಿಕೆ ಸಸಿ ಮಾಡಿದ್ವಿ, ಬೇರೆ ಕೊಟ್ಟಿವಿ ಅವ್ನ ಸಸಿನ ಹಾಂ ಹಚ್ಚೋಕತ್ತೆ, ಹಚ್ಚಿದ್ರೆ ಅದು ಒಂದು ಖರ್ಚು ಕಡಿಮೆ ಆಕತ್ತೆ ಅಡಿಕೆದು. ಸಸಿ ಮಾಡಿ ಬೇರೆ ಕೊಟ್ಟಿವಿ ನಾವು. ಬೆಳಗ್ಗೆಯಿಂದ ರಾತ್ರಿ ಮಟ್ಟ ದುಡಿದು ಎಣ್ಣ ಇಷ್ಟಾಗೈತೆ ನೋಡಪ್ಪ ತಗೋ ಅಂತ ಕೊಟ್ಬಿಡೋದು. ಇಲ್ರಿ ನಮ್ಮ ಕಡೆಗೆ ಇಟ್ಕೊಂಡಿರ್ತವೆ, ಹಾಂ ಸ್ವಲ್ಪ 10,000 15,000 ಹಿಂಗೆ ಜಮಾ ಆದಾಗ ತಗೋಣ ಅಂತ ಕೊಡ್ತಾವೆ. ಹಂಗೆ ಮತ್ತೆ ಸಣ್ಣ ಪುಟ್ಟ ಖರ್ಚಿನೂ ಬಂದರೆ ಇಲ್ಲಿಯೇ ಬರ್ತಾರೆ, ಖರ್ಚಿನೂ ನಾನೇ ಕೊಡ್ತೀನಿ. ಗ್ಯಾಸ್ ತರ್ಸೋದಾತು. ಓ ಹಂಗ. ಹಾಂ ಹಾಂ ಎಲ್ಲದಕ್ಕೂ ನಿಮ್ಮ ಅಣ್ಣರ ಹತ್ರ ಹೋಗಂಗಿಲ್ಲ? ಇಲ್ಲ ಇಲ್ಲ. ಹಾಂ ಏನಂದ್ರೆ ದೊಡ್ಡವರದ್ರೆ ನಮ್ಮ ಅಣ್ಣರದೇ ಯಾವ್ದು ಬರೀ ಅಲ್ಪ ಸ್ವಲ್ಪ ಏನಾರು ಇದ್ನಿ ಅಂದ್ರೆ ನಾವು ಎಲ್ಲ ಇದು ಮಾಡಿ. ನೀವು ಶಾಲೆಗೆ ಹೋಗಲಿಲ್ಲ? ನಾವು ಶಾಲೆ ಕಲ್ತಲ್ರಿ, ರಾತ್ರಿ ಶಾಲೆ. ರಾತ್ರಿ ಶಾಲೆ, ರಾತ್ರಿ ಶಾಲಿನ ನೀವು? ಹೌದು. ನೀವು ಬೇರೆ ಹತ್ರ ಸಂಬಳಕ್ಕೆ ಇದ್ರೇನೆ ಇಲ್ಲ ಅಷ್ಟೊತ್ತಿಗೆ ಇದಾಗಿತ್ತು? ಇಲ್ರಿ, ನಾನು 10 ವರ್ಷ ಸಂಬಳ ದುಡ್ದು. ಸೀರಿಯಲ್ 4 ಮಂದಿ ಒಂದ ಮನೆ ಸಂಬಳ ದುಡ್ದು. ನಮ್ಮ ದೊಡ್ಡ ಅಣ್ಣ, ಈ ಅಣ್ಣರು, ಇನ್ನೊಬ್ಬ ನಮ್ಮ ಹನುಮಂತಪ್ಪ ಅಂತ ಅವರು 4ನೇ ನಾವು. ನಮ್ಮ ಚಿಕ್ಕ ತಮ್ಮ ಒಬ್ಬನ ಜೀತದ ಆಳು ಕಳ್ಸಿಲ್ರಿ ನಾವು. ಅಷ್ಟಾಗಿ ನಾವು ದುಡಿಯಾಕೆ ಬಂದ್ವಿ. ಅವನೊಬ್ಬನಾಗ ಓದ್ಲಿ ಅಂತ ಅವ್ನ ಶಾಲೆಗೆ ಕಳ್ಸಿದ್ವಿ. ನಮ್ಮ ತಂಗಿ ಒಬ್ಬಾಕಿ ಓದ್ಯಾಳ್ರಿ, ಚಿಕ್ಕಾಕಿ. ಓದ್ಯಾರ? ಹ್ಞೂ ಓದ್ಯಾರ. ಹಾಂ ಅವ್ರನ್ನ ಓದಿಸಿದ್ರಿ? ಚಿಕ್ಕಾಕಿ ತಂಗಿ ಓದಿಸಿದ್ವಿ. ಇನ್ನೊಬ್ಬ ತಂಗಿ ಓದಿಸ್ತಿಲ್ರಿ. ಇಬ್ಬರು ನಮ್ಮ ಮನ್ಯಾಗ ನಮ್ಮ ಇದ್ರಾಗ ಅಂದ್ರೆ ಅಣ್ತಂಬಳು ಅಕ್ಕಂಗಿರ ಅಂದ್ರೆ ಅವ್ರಿಬ್ಬರು ಶಾಲೆ ಕಲ್ತಾರೆ. ಇನ್ನು ಹೋಗಿ ನಾವೆಲ್ಲ 5 ಜನ ಶಾಲೆ ಇದ್ವಿಲ್ರಿ, ನಾವು 6 ಜನ. ಏನು ಹೇಳ್ತೀರಿ ನಿಮ್ಮ ಅಣ್ಣರ ಬಗ್ಗೆ? ನಮ್ಮ ಅಣ್ಣಾರ ಅಂದ್ರೆ ನಮ್ಮ ಮನೆ ದೇವರು, ಅದನ್ನ ಬಿಟ್ಟು ಬೇರೆ ಏನು ಹೇಳಲ್ಲ. ನಿಮ್ಮ ಅತ್ತಿಗೆ ಅವ್ರ ಬಗ್ಗೆ? ಅವರು ಎಲ್ಲರೂ ನಾವು ಎಲ್ಲ ಹೊಂದಾಣಿಕೆ ಇದೈತೆ ನಮ್ಮ. ನಮಗೆ ತಿಳಿದ್ ನಾ ಮಾಡ್ತಾರೆ, ಅವ್ರು ತಿಳಿದ್ ಅವ್ರು ಮಾಡ್ತಾರೆ. ಒಟ್ಟು ಮುಂದೆ ಬಿದ್ದವ್ರು ಮಾಡ್ತೇವೆ, ಹಂಚಿಗೆನಾಗಿಲ್ಲ. ಒಟ್ಟು ಯಾರು ಮುಂದೆ ಕೆಲಸ ಮಾಡ್ತಾರೆ ಅವ್ರ. ನೀನು ಇದನ್ನ ಮಾಡುವ ಅಂತ ಏನಿಲ್ಲ? ಇಲ್ರಿ, ಹಂಚಿಗೆನಾಗಿಲ್ಲ ನಾವು. ಯಾರು ಬದುಕು ಯಾವಾಗ ಹಂಚಿಲ್ರಿ ನಾವು. ಸುಮ್ ಮಾಡ್ತೇವೆ. ಮುಂದಕ್ಕೆ ಬಿದ್ದಾರ ಮಾಡೋದ? ಮುಂದೆ ಬಿದ್ದಾರ ಮಾಡೋದ್ರಿ. ನೀವು ಅಡಿಗೆ ಪಡಿಗೆ ಮಾಡಿ ಹೊಲಕ್ಕೆ ಹೋಗ್ತೀರೇನೆ? ಹ್ಞೂ ಹೋಗಿದ್ವಿ, ಈಗ ಮನ್ಯಾಗ ಇರ್ತೇವ್ರಿ. ಈಗ ಮನ್ಯಾಗ ಇರ್ತೀರಾ? ಹಂಗಾರೆ ಫುಲ್ ಮನಿ ಜವಾಬ್ದಾರಿ ನಿಮ್ದು? ಹ್ಞೂ. ದೊಡ್ಡ ಮಂತೆ ನಿಮ್ದು ಬೀಗರು ಪಾಗರು ಬರೋರು ಹೋಗಾರ ಇರ್ತಾರ್ರಿ. ಈಗೆಲ್ಲ ಅತ್ತ ಹೋಗ್ಯಾರಿ. ಪಂಚಮಿ ಎಲ್ಲಾರು ಕೂಡಕ್ಯಂತಾರ ನೋಡ್ರಿ. ಹೌದಾ? ಪಂಚಮಿಗೆ ನಿಮ್ದು ಸಡಗರ? ಏನೇನ್ ಮಾಡ್ತೀರಿ ಪಂಚಮಿಗೆ? ಪಂಚಮಿಗೆ ಉಂಡೆ ಕಟ್ತಾವಿ, ಹೋಳಿಗೆ ಮಾಡ್ತೇವ್ರಿ. ಓಕೆ. ಅವ್ರು ಬೇಕಾಗಿದ್ದು ಉಂತಾರ ಮಾಡ್ಕೊಂಡು ಅದು ಮಾಡ್ರಿ ಇದ್ರ ಮಾಡ್ರಿ ಅಂತಾರ. ಮಾಡ್ಕೊಂಡು ಉಣ್ರಿ ಅಂತವಿ. ಉಣ್ಣಾಕ್ ತಿನ್ನಾಕ ಏನಾರ ಇಲ್ರಿ, ನಾವು ಇಷ್ಟು ಮಂದಿ ಇದ್ರೆ ತಲ ಒಂದೊಂದು ಮಾಡ್ಕೊಂಬಿಟ್ರೆ ಹಗುರ ಆಗ್ಬಿಡ್ತೇವೆ ಬದುಕು. ಒಟ್ಟು ವರ್ಷಕ್ಕೊಮ್ಮೆ ಪಂಚಮಿಗೆ ಎಲ್ಲಾರು ಸೇರ್ತೀರಿ? ಪಂಚಮಿಗೆ ಬರ್ತಾರ, ಹಬ್ಬ ಉಣಿಗೆ ಎಲ್ಲರೂ ಬರ್ತಾರ್ರಿ. ದೊಡ್ಡ ದೊಡ್ಡ ಹಬ್ಬಕ್ಕ ಬರ್ತಾರ. ಅಷ್ಟ್ರು ಕುಡ್ಕೊಂತಾರ. ಏನು ನಾವು ಹೇಳಿದ್ದು ಅವ್ರು ಕೇಳ್ತಾರೆ, ಅವ್ರು ಹೇಳಿದ್ದು ನಾವು ಕೇಳ್ತೇವೆ. ಏನೂ ಸಮಸ್ಯೆ ಇಲ್ಲ, ಎಲ್ಲ ಕರೆಕ್ಟಾಗಿ ಅದ. ನಾವು ತಮ್ಮ ಎಲ್ಲ ಅತಿಯಮ್ಮರು ಎಲ್ಲ ನಮ್ಮ ಅಣ್ಣ ಮಕ್ಕಳಾತು, ನಾವಾತು. ನಮ್ಗೇನು ಸ್ವಲ್ಪ ಆರಾಮಿಲ್ಲ ಅಂದ್ರೆ ನಮ್ಮ ಅಣ್ಣ ಮಕ್ಕಳಾಗ ಫೋನ್ ಮಾಡಿ ನಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರ್ಸ್ಯಂಗೆ ಕರ್ಕೊಂಬಂದ್ಬಿಡ್ತಾರೆ. ಹೌದಾ? ಹೌದು. ಅವ್ರ ಅಣ್ಣ ಡ್ಯೂಟಿ ಮಾಡ್ತಾನೆ ರೀ ಪೊಲೀಸ. ಅವ್ನು ನಾವು ಫೋನ್ ಮಾಡಿ ಹೇಳಿದ್ವಿ ಅಂದ್ರೆ ಅಲ್ಲಿ ನಂಬರ್ ಮಾಡಿಸಿರ್ತಾರೆ. ನಾವು ಹೋಗ್ತೀವಿ, ಅವ್ನ ಆಲ್ರೆಡಿ ಅಲ್ಲಿ ಇರ್ತಾನೆ ರೀ. ತೋರಿಸಿ ಈ ಕಡೆ ಕಳಿಸ್ತಾನೆ ರೀ. ಓಕೆ. ಏನು ನಮ್ಮ ಕುಟುಂಬ ಅಂದ್ರೆ ಈಗ ಹೊಂದಾಣಿಕೆ ಮೇಲೆ ಹೊಂಟಾದ ನೋಡ್ರಿ. ನೀ ಎಲ್ಲಿ ತನಕ ಹೋಗೈತೆ ದೇವ್ರ ಇಚ್ಛೆ ಹೋಗಾದ್ರೆ. ಅಲ್ಲ ಇನ್ನೇನು ಎಲ್ಲರಿಗೆ ವಯಸ್ಸಾತು, ಇನ್ನೇನು ಮುಗ್ದಾವತ್ತಲ್ಲ, ಎಲ್ಲ ನಡ್ಕೊಂಡು ಬಂದಾಗ್ಬಿಟ್ಟಿರಲ್ಲ ನೀವು. ನಮ್ಮ ಅಣ್ಣ ಅಂದ್ರೆ ನಾವು ಒಗ್ಗಟ್ಟಾಗ್ಯದ. ನಿಮ್ಮ ಮಕ್ಕಳಿಗೆ ಇದನ್ನ ಹೇಳ್ತೀರಿ? ಹೌದು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಇದನ್ನ ಹೇಳಿದಾರೆ. ಇವತ್ತು ಒಬ್ಬಂಟಿ ಆಗಿದ್ನಿ ಅಂದ್ರೆ ನಮ್ಗೆ ಆರಾಮಲ್ಲ ಅಂದ್ರೆ ಇದನ್ನ ಮಾಡೋರು ಯಾರ್ರಿ? ಮೊನ್ನೆ ನನಗೆ 15 ಸಾವಿರ ಬಿದ್ದಲ್ರಿ, ನಮ್ಮ ಅಣ್ಣಾರ ನೋಡಿದ್ರಿ, 15,000 ಮೇಂಟೈನ್ ಮಾಡಿದ್ರು. ಡಾಕ್ಟ್ರ್ 15 ನೀ ಧೂಳ್ದಾಗ ಹೋಗ್ಬೇಡಪ್ಪ ಅಂತ ಹೇಳಿದ್ರೆ ಮತ್ತು 15,000 ಮೇಂಟೈನ್ ಮಾಡಿದ್ರು. ಈಗ ಒಬ್ಬನಾಗಿದ್ದು ಬೀಗ ಹಾಕ್ಯಂಡು ನಾನು ಮನೆಯಾಗಿರ್ಬೇಕಾಗಿತ್ತು. ಈಗ ನಿಮ್ಮ ಎಷ್ಟು ಬೇಕ್ರಿ ಜೋಳ? ಎಷ್ಟು ಬೀಸ್ತೀರಿ ನಿಮ್ಮ ಮನೆಗೆ? ನಮ್ಮ ಮನೆಗೆ ವಾರದಾಗ ಒಂದು 3-4 ಟೈಮ್ ಬೀಸ್ತಾವ್ರಿ. ಎಷ್ಟೆಷ್ಟು ಕಿಲೋ ಹೆಂಗೆ? 10-15 kg ಬೀಸ್ತಾರೆ ಒಮ್ಮೆ ಬೀಸಿದ. 3-4 ಸಲ ಅಷ್ಟು ಬೀಸ್ತಾವೆ ನೋಡ್ರಿ ವಾರದಾಗ. ಕಮ್ಮಿ ಅಂದ್ರೆ ಒಂದು ವಾರ 30 kg ಅಂತ ಬೇಕು. ವಾರ ಜೋಳ? ಜೋಳ. ಮತ್ತು ಇನ್ನು ಉಳಿದಿದ್ದು? ಇನ್ನು ಉಳಿದ ಅನ್ನ. ಮನೆಗೆ ಸಂತಿ?
ಸಂತಿ ರೇಷನ್ ಬರ್ತತ್ರಿ ಇಲ್ಲಿ. ಅಕ್ಕಿದೇನು ಪ್ರಾಬ್ಲಮ್ ಇಲ್ಲ. ತರಕಾರಿ ಸೋಮವಾರಕ್ಕೊಮ್ಮೆ ಇಲ್ಲಿ ಅಕ್ಕಿ ಏನು ನೀವೇ ಬೆಳಿತೀರಿ? ಇಲ್ಲ ಇಲ್ರಿ, ತೊಗೊಂತೀರಿ. ರೇಷನಿಂದ ಬರ್ತತ್ತಲ್ಲ. ರೇಷನ್ ಅಕ್ಕಿ. ರೇಷನ್ ಅಕ್ಕಿನ ಉಣ್ಣಾದ್ರಿ ನಾವು. ಅವು ಸಾಲ ಹೋದ್ರೆ ಮಾತ್ರ ಒಂದು ಪ್ಯಾಕೆಟ್ ಅಕ್ಕಿ ತರ್ತಾವ್ರಿ. ನಾವು ಮತ್ತೊಬ್ರಂಗ ರೇಷನ್ ಅಕ್ಕಿ ತಂದವ್ ಮಾರ್ಕೆಂದು ಪ್ಯಾಕೆಟ್ ಅಕ್ಕಿನ ಉಣ್ಬೇಕನ್ನೋದು ಇದಿಲ್ರಿ. ನಮಗೆ ಅದು ಒಗ್ಗೋದು ಅಲ್ಲ. ಪಾಲಿಸ್ ಅಕ್ಕಿ ರೇಷನ್ ಅಕ್ಕಿನ ಉಣ್ಣೋದ್ರಿ ನಾವು. ಇವತ್ತಿ ಒಂದು ಅಗಳ ಅಕ್ಕಿನೂ ಮರೆಯಲ್ರಿ ನಾವು. ರೇಷನ್ ಅಕ್ಕಿ ಬಂದು ನಮಗೆ ಸಾಲದಕ್ಕವು. ಮತ್ತು ಇನ್ನೇನು ಅಕ್ಕಡಿ ಕಾಳು ಪಕ್ಕಿ ಕಾಳು ಏನಾದ್ರು ಒಮ್ಮರಿ ನಮ್ಮ ಅಣ್ಣ ಮಕ್ಕಳು ಅಲ್ಲೇ ರಾಣಂದ್ರೆ ಸಂತಿ ಮಾಡ್ಕೊಂಡು ತಿಂಗಳವ್ರಿ 2 ತಿಂಗಳು ಆಗೋಷ್ಟ ಬೆಲ್ಲ ಎಣ್ಣೆ ಈ ಥರ ಮಸಾಲೆ ಸಾಮಾನ ಎಲ್ಲ ಅಲ್ಲೇ ಸಂತಿ ಮಾಡ್ಕೊಬೋದು. ಶಕ್ತಿ ಅವ್ರ ಮನೆಗೆ ಹೋಗಿರ್ತೀರಿ? ಹ್ಞೂ ರೀ, ಹೋಗ್ಕೋವಿ. ಹಬ್ಬ ಹೋಗಲ್ರಿ, ಹಿಂಗೆ ನಡೆದಿಂದಾಗ ಹೋಗ್ಕೋವಿ. ಎಲ್ಲ ಮಕ್ಳು ವಯಸ್ಸು ಬಂದೇವಲ್ರಿ, ಹೋಗೋದಿಲ್ಲ ಈಗ. ಯಾವಾಗಾರ ನೋಡಂಗ ಆತಂದ್ರೆ ಹೋಗ್ಕೋವಿ. ಅವರು ಬಂದಿರ್ತಾರೆ ಇಲ್ಲಿ? ಬರ್ತಾರೆ ಅವರು. ಹೋಗೋದು ಬರೋದು ಮಾಡ್ತಾರೆ. ಹಾಗೆ ಹೋಗ್ತಾರ? ಹ್ಞೂ ರೀ. ತೀರ ಸಣ್ಣ ತಿನ್ನಂಗೆ ಆಗಲ್ರಿ ಅದು. ತಿನ್ನೇ ಹಿಂಡಿ ರೀ ಇದು. ಕೊಬ್ಬರಿ ಚಟ್ನಿಗೆ. ಕೊಬ್ಬರಿ ಚಟ್ನಿ. ಕೊಬ್ಬರಿ ಏನೇನು ಹಾಕಿದ್ರಿ ಅದಕ್ಕೆ? ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಕರಿಬೇವು, ಬೆಳಗಡ್ಲಿ ಹಾಕಿದ್ರಿ. ರೊಟ್ಟಿಗೆ ಚಪಾತಿಗೆ? ರೊಟ್ಟಿಗೆ ರೀ. ರೊಟ್ಟಿಗೆ ಭಾರಿ ಆತಲ್ಲ. ಪಲ್ಯ ಏನೇನು ಮಾಡಿದ್ರಿ? ಪಲ್ಯವು ಮಡಿಕೆ ಕಾಳು ಪಲ್ಯ ರೀ, ಅವ್ರಿಗೆ ಕಾಳು ಸಾರು, ಸೊಪ್ಪು. ಮುಂಜಾನೆದ್ದು ಅಷ್ಟು ಅಡಿಗೆ ಆಗೈತಿ ಈಗ? ಹ್ಞೂ ರೀ. ರೊಟ್ಟಿ. ಎಷ್ಟೊತ್ತಿಗೆ ಎದ್ದಿದ್ರಿ? 6ಕ್ಕೆ ಹೇಳ್ತೇವ್ರಿ ನಾವು. ಲಘು ಅಲ್ರಿ 6ಕ್ಕೆ ಹೇಳ್ತೇವೆ. ಒಗ್ಯಾಣ ಅದೆಲ್ಲ ಒಗ್ಯೋದು ಇನ್ನು ಮೇಲೆ ಅಡಿಗೆ ಎಲ್ಲ ಆಗಿಂದ ಒಗಿತೇವ್ರಿ. ಈಗ ಭಾಳ ಅರಿವಲ್ರಿ ಎಲ್ಲಾರು? ಈಗೇನು ಭಾಳ ಇಲ್ರಿ, ಅವಾಗ ಭಾಳ ಇರೋವ. ಹಿಂದಕ್ಕ ಭಾಳ ಇರೋವ ಎಲ್ಲಾರು ಇದ್ರಲ್ಲ? ಮತ್ತೆ ಇದ್ರಲ್ರಿ, ಈಗ ಭಾಳ ಇಲ್ಲ. ಮಧ್ಯಾಹ್ನ ಮೇಲೆ ಒಗಿತೈತಿ ಎಲ್ಲ ಕೆಲಸ ಮುಗಿದ ಮೇಲೆ. ಏನು ಹೇಳ್ತೀರಿ ನಿಮ್ಮ ಅವ್ರ ಬಗ್ಗೆ? ಏನು ಎಲ್ಲ ನೋಡ್ಕೊಂಡು ಹೋಗ್ತಾರ, ಮಾಡ್ತಾರ, ದೊಡ್ಡ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ? ಓಸಿ ಅಂದ್ರಿ, ಎಲ್ಲ ನೋಡ್ಕೊಂಡ್ಬೇಕ್ರ ಅವ್ರ. ನಮ್ದೇನಿಲ್ಲ, ತಂದು ಹಾಕಿರ್ತಾರ, ಮಾಡೋದು ಅಷ್ಟ ರೀ. ಅಷ್ಟ ಅವ್ರದ ಎಲ್ಲ ಬೇರೆ ತಲೆ ಕೆಡಿಸ್ಕೊಳಂಗಿಲ್ಲ? ಹ್ಞೂ ರೀ. ಯಜಮಾನ್ರಿ ಅವ್ರು ದುಡಿಯೋದು ಊಟ ಮಾಡೋದು ಅಷ್ಟ? ಅವ್ರದ್ದು ಏನಿಲ್ಲ? ಅವ್ರದ ಎಲ್ಲ ಮಾಡೋದು. ಬೆಸ್ಟ್ ಕೆಲಸ. ಅವ್ರ ಮಾಡ್ಕೊಂತ ಬಂದಾರ್ರಿ, ಇಲ್ಲಿವರೆಗೆ ಅವ್ರ ಮಾಡ್ತಾರ. ಓಕೆ. ಉಳ್ದವ್ರು ಎಲ್ಲರೂ ದುಡಿಯೋದು ಉಣ್ಣೋದು ಅಷ್ಟೇ ರೀ. ಅಷ್ಟೇ ರೀ. ದುಡ್ದಿದ್ದು ರೊಕ್ಕ ಪಕ್ಕ ಎಲ್ಲ ತಂದು ಕೊಟ್ಟು ಬಿಡೋದು ಎಲ್ಲ ಅವರೇ ನೋಡ್ಕೊಂತಾರ? ಅವ್ರ ನೋಡ್ಕೊಂತಾರೆ. ಅವ್ರ ಕೈಯಾಗ ಕೊಡ್ತಾರೆ, ಅವ್ರ ನೋಡ್ಕೊಂತಾರೆ ಎಲ್ಲ. ಕಾಲು ಏನಾಗಿದೆ ಅಂತ ನಿಮ್ದು? ಏನಾಯ್ತು ಆಕ್ಸಿಡೆಂಟ್? ಆಕ್ಸಿಡೆಂಟ್ ಇಲ್ಲಿ ಪಕ್ಕದ ಊರ ಬೇಲೂರು, ನಮ್ಮ ಬೀಗ್ರ ಊರಿಗೆ ಹೊಂಟಿದ್ವಿ ರೀ. ಇದ್ರಿಗೆ ಹೇಳ್ದೆ ಒಂದು ಬೈಕ್ನಾಗ ಬಂದ್ರಿ. ಅವನು ಇಂಥದ ಒಂದು ಅಕ್ಷಲ್ಲ ಕಾಲು ಅಡಿಗೆ 2 ಕಡೆಗೆ ಚಾಚಿ ಇಟ್ಕೊಂಬಿಟ್ಟನ್ರಿ. ಕಾಲು ಅಡಿಗೆ ಹಿಂಗೆ ಬೈಕ್ ಹೊಡ್ಕೊಂಡು ಬರೋಕೈತಿ. ನಾವು ಲೆಫ್ಟ್ ಸೈಡ್ ಸೀದಾ ಹೊಂಟ, ಅವನ ಇವ್ರು ರೈಟ್ ಹೊಳ್ತಾರ ಅಂದ್ರೆ ಅವನು ಲೆಫ್ಟಿಗೆ ಬಂದ್ಬಿಟ್ಟೆ. ಅದು ಬಂದು ಇಲ್ಲಿ ಹೊತ್ತು ಬಿದ್ದುಬಿಟ್ಟಿರಿ. ಅದು ಚಿಪ್ಪು ಇರ್ತೈತಲ್ರಿ, ಚಿಪ್ಪು ಬೇರೆ ಹೊಡೆಯುತ್ತೆ. ಅಯ್ಯಯ್ಯ. ಅದು ಒಂದು 2 ತಿಂಗಳು 3 ತಿಂಗಳು ಬೇಕಾತ್ರಿ ರಿಕವರಿ ಯಾವಾಗ. ಏನು ಮಾಡಿಸಿದ್ರಿ ಅದನ್ನು? ಅದನ್ನು ಎಕ್ಸ್ರೇ ಮಾಡಿಸಿದ್ರೆ ಬಿರಿ ಹೊಡುತ್ತಾ, ಬ್ಯಾಂಡೇಜ್ ಹಾಕಿದ್ರು. 1.5 ತಿಂಗಳು ಏನು ಕಾಲು ಮುಚ್ಚಿದ್ದಿಲ್ರಿ ಅದು. ಕಾಲು ಹಂಗೆ ಇರ್ಬೇಕದು. ತಿರುಗಿ ಮತ್ತೊಮ್ಮೆ ತಿಂಗಳು ಬಿಟ್ಟು ಹೋದಾಗ ಮತ್ತೊಮ್ಮೆ ಎಕ್ಸ್ರೇ ಮಾಡಿದ್ರಿ. ಕೂಡ್ತಾ ಮಾತಪ್ಪ, ನೀನು ಅಷ್ಟು ಅದ್ರ ಮೇಲೆ ಭಾರ ಬಿಡಬೇಡ, ಹಂಗೆ ಹೊಲಕ್ಕೆ ಊರ್ಕಂತ ಓಡಾಡಿ ಆರಾಮಾಕತ್ತೆ ಅಂದ್ರೆ ತಿಂಗಳವ್ರಿ ಬೀಸ್ ತೆಗೆದ್ರೆ ಅದು ಬಗ್ಸಕ್ಕೆ ಬರೋಲ್ರಿ. ಮೊಳಕಾಲ ತಿಂಗಳವ್ರ ದಿವ್ಸ ಹಾಕಿ ಕಟ್ಬಿಟ್ರಲ್ರಿ, ಬಗ್ಸಾಕ ಬರೋಲ್ರಿ. ಈಗ ಇದಾಗೈತ್ರಿ. ದಿನ ಏನು ಮಾಡ್ತಿದ್ರಿ, ನಾನು ಬೆಳಗ್ಗೆ ಎದ್ದು ಹಿಂಗೆ ಕಾಲು ಕೊಡೋದ್ರಿ, ಜುಲ್ ಮೇಲೆ ಸ್ವಲ್ಪ ಮುರಿಯೋದು ಇದನ್ನ ಮುರಿದು ಇದನ್ನ ಮತ್ತೆ ಕಾಲು ಸರಳ ಹಂಗೆ ಮಾಡ್ಕೊಂಡ್ರಿ. ಹಿಂಗೆ ಮಾಡ್ತಾ ಇಷ್ಟು ಮಡ್ಸಕ್ಕೆ ಬರ್ತದಿಲ್ರಿ. ಇಷ್ಟು ಜುಲ್ ಮೇಲೆ ಅದಂಬೇಕು ಹಿಂಗೆ ಬಾಡಿ ಪ್ರೆಸ್ ಮಾಡಿ. ಹಂಗಾಗಿ ಅದು ಕಾಲು ಏನು ಪ್ರಾಬ್ಲಮ್ ಅಲ್ರಿ.
ಈಗ ಹೊಲದ ಕೆಲಸ ಬಿಟ್ರೇನೆ? ಹೊಲ ಕೆಲಸ ಇಲ್ಲೇ ಜಾಗ ಐತೆ ನಿಮ್ಮ ಕೆಲಸ? ಇಲ್ಲಿ ನಮ್ಮ ಅಣ್ಣ ಮಗ ನಡೆಸಿದ್ರಿ ಇದನ್ನ ಮೊದ್ಲ. ಅವನು ಮಾಸ್ತರ್ ನೌಕರಿ ಬಂತ್ರಿ ನಮ್ಮ ಅಣ್ಣ ಮಗ್ಗ. ಮತ್ತೆ ಇಲ್ಲಿ ಮಾಡಾರಿಲ್ಲ ಹಂಗಾತು. ನಂದು ಆದ ಮೂಮೆಂಟ್ನಾಗ ಕಾಲು ಆಕ್ಸಿಡೆಂಟ್ ಆಗ್ಬಿಡ್ತಾರೆ. ಹಂಗಾಗಿ ನಾನು ಇಲ್ಲಿ ಗಿರಣಿಗೆ ಐತಮ್ಮ. ಏನೇನದಾವ? ಏನೇನು ಹಿಟ್ಟು ಬಿಸ್ತೀರಿ? ಮತ್ತೆ ಏನೇನು ಮಾಡ್ತೀರಿ? ಇದು ದನಕ್ಕೆ ನುಚ್ಚು ಹೊಡೆದ್ರಿ, ಬ್ಯಾಳಿ ಹೊಡಿತೇವ್ರಿ ಇದಾಗ. ಕಡ್ಲಿ ಕಾಳು, ತೊಗರಿ ಕಾಳು, ಅಲಸಂದಿ ಬ್ಯಾಳಿ ಇವೆಲ್ಲ ಹೊಡಿತೇವ್ರಿ ಇದ್ರಾಗ. ಇದ್ರ ಮಾತ್ರ ಕುರಿ ಸಾಕಾಣಿಕೆ ಮಾಡ್ತಾರಲ್ರಿ, ಅವ್ರಿಗೆ ಮರಿ ನುಚ್ಚು ಹೊಡ್ಯದ್ರಿ ಇದು. ಓ, ಹಂಗೆ ಬೇರೆ ಬೇರೆ ಮಿಷಿನ್ ಅದಾವ? ಬೇರೆ ಅದಾವ್ರಿ. ಇದ್ರ ಹೊಡೆದ ನುಚ್ಚು ಇದ್ರ ಬರಲ್ಲ, ಇದ್ರ ಹೊಡೆದ ನುಚ್ಚು ಇದಕ್ಕೆ ಹಾಕಕ್ ಬರಲ್ರಿ. ಸಪ್ರೇಟ್ ಅದಾವ್ರಿ. ಕುರಿ ಭಾಳ ಅದಾವಲ್ಲ ನಿಮ್ಮೂರಾಗ? ಭಾಳ ಅದಾವ್ರಿ. ಇದು ಖಾರ ಪುಡಿ ಮಿಷನ್ ರೀ ಇದು. ಯಾವುದು ಇದು? ಇದೆ ರೀ. ಇದ್ರಾಗ ಖಾರ ಪುಡಿ ಹಾಕ್ತಾವ್ರಿ ಇದ್ರಾಗ. ಮತ್ತೆ ಬೇರೆ ಏನೂ ಹಾಕಂಗಿಲ್ಲ? ಇಲ್ರಿ, ಖಾರ ಪುಡಿ ಮಸಾಲೆ ಹಾಕ್ತಾವ್ರಿ. ಮಸಾಲಿನ ಇದ್ರಾಗ ಹಾಕ್ತಾವ್ರಿ. ಇದು ಏನೈತಲ್ರಿ, ಇದ್ರಾಗ ಜೋಳ, ರಾಗಿ, ಗೋಧಿ ಹಾಕ್ತೀರಿ. ಈ ಥರ ಧಾನ್ಯಗಳು ಎಲ್ಲ ಇದ್ರಾಗ ಬೇಕು. ಅಲ್ಲಿ ಬೆಂಗಳೂರು ಕಡೆ ಹಿಟ್ಟ ಚಲೋ ಹಾಕಂಗಿಲ್ಲ? ಏನು ಎರಡೆರಡು ಸಲ ಹಾಕ್ಬೇಕನ್ರಿ ಅದು? ಇಲ್ರಿ, ಕಲ್ಲು ಅದು ಕರೆಕ್ಟ್ ಆಗಿದ್ನಿ ಅಂದ್ರೆ ಒಂದೇ ಸಲಿಗೆ ಸಣ್ಣ ಆಗತ್ತೆ. ರಾಗಿ ಹಿಟ್ಟ? ರಾಗಿ ಹಿಟ್ಟು ಇದು ಒಂದೇ ಸಲ ಬಿಸಿ ಮಾಡ್ರಿ. ಮಸ್ತ್ ಐತಲ್ಲ. ಒಂದೇ ಸಲಕ್ಕೆ. ಅವನ್ನ ಹಾಗೆ ನೋಡ್ಕೊಂತ ಕಲ್ಲು ಚಲೋ ಇರಲ್ಲ ನಾವು? ಕಲ್ಲು ಅಂದ್ರೆ ಅದು ಬೇರಿಂಗ್ ಒಂದ್ ಅಂದ್ರೆ ಕತ್ತ ತಿಕ್ತತ್ರಿ ಕಲ್ಲು. ಹಿಟ್ಟು ಸಣ್ಣಗಲ್ಲ. ಅವು ಬೇರಿಂಗ್ ಮೇನ್ ಅದಕ್ಕೆ. ನಮಗೆ ಕೈಕಾಲು ಹೆಂಗೆ ಮೇನ್ ರೀ, ಅದಕ್ಕೆ ಬೇರಿಂಗ್ ಅಷ್ಟು ಮೇನ್ ರೀ. ಅದಕ್ಕೆ ಬೇರಿಂಗ್ ಕರೆಕ್ಟ್ ಇದ್ನಿ ಅಂದ್ರೆ ಕಲ್ಲು ಲೆವೆಲ್ ಆಗೈತಿರ್ತೈತಿ. ಬೇರಿಂಗ್ ಹೋತಂದ್ರೆ ಅದು ಜಟ್ಗ ಹೊಡ್ಯಾಕ ಹಸ್ತೈತ್ರಿ ಕಲ್ಲು, ಸಣ್ಣಗಲ್ಲ ಹಿಟ್ಟು. ಅವರೆಲ್ಲ ಚೆನ್ನಾಗಿ ಅದಾರ್ರಿ, ಎಲ್ಲ ಒಗ್ಗಟ್ಟು ಅದಾರ. ಎಲ್ಲ ಇದು ಅವರೆಲ್ಲ ಮಂತ್ಯಂದಾಗೆಲ್ಲ ಹೊಂದಾಣಿಕೆ ಐತಿ, ಮಾಡ್ಕೊಂಡು ಹೋಗೋದು. ಅವ್ರ ಬೈ ಶಕ್ತಿ ಐತಿ ಅಂತ ಎಲ್ಲರನ್ನು ಕೂಡಾಡಿ ಕರ್ಕೊಂಡು ಹೋಗೋದು ಅಷ್ಟು ಹೇಳ್ಬೋದ್ರಿ. ಈ ಊರಾಗ ನನಗೆ ಕೇಳಿದ ಮಟ್ಟಿಗೆ ಯಾರನ್ನಾರ ಕೇಳ್ರಿ, ಇದೊಂದು ಮಂತ್ ಅಂತ ಹೆಸರು ಹೇಳಿದ್ರಿ. ಕೂಡ್ರಂದ್ರೆ ಅವರ ನೋಡ್ರಿ. ಹೌದ್ರಿ, ಇವ್ರ ಈಗ ಸದ್ಯ ಅಂದ್ರೆ. ಈಗ ನಾವೆಲ್ಲರೂ ಹಿಂದಿನ ಕಾಲಕ್ಕೆ ಎಲ್ಲರೂ ತುಂಬ ಕುಟುಂಬ ಇದ್ದವ್ರಿ. ಮತ್ ನಾವ್ ಯಾಕೆ ಹಂಗಾದ್ವಿ? ಇವ್ರು ಯಾಕೆ ಇನ್ನೂ ಕೂಡಿದಾರೆ? ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ? ಅವರೆಲ್ಲ ಒಗ್ಗಟ್ಟು ಐತಲ್ರಿ. ಒಗ್ಗಟ್ಟು ಐತಿ. ಒಗ್ಗಟ್ಟರದಕ್ಕೆ ಕೂಡಿ ಅದಾರ. ಒಗ್ಗಟ್ಟಿಲ್ಲದ್ರ ಅವ್ರ ಎಲ್ಲಿ ಕೂಡಿರ್ತದ್ರಿ? ನಾವೆಲ್ಲಿ ಒಗ್ಗಟ್ಟು ಕಳ್ಕೊಂಡಿವಿ ಅಂತ ಅನ್ಸುತ್ತೆ ನಿಮ್ಗೆ? ಹಂಗಲ್ರಿ, ಈಗ ಮನ್ಯಾಗ ಹೊಂದಾಣಿಕೆ ಇರ್ಬೇಕಲ್ರಿ. ಹೊಂದಾಣಿಕೆ ಇದ್ರೆ ಒಗ್ಗಟ್ಟು ಇರ್ತದೆ. ಮನ್ಯಾಗ ಹೆಣ್ಮಕ್ಳು ಹೊಂದಾಣಿಕೆ ಇದ್ರೆ ಒಗ್ಗಟ್ಟು ಇರ್ತತಿ. ಹೆಣ್ಮಕ್ಳು ಒಗ್ಗಟ್ಟಿಲ್ಲ ಗಂಡ್ಮಕ್ಳು ಏನ್ ಮಾಡಕ್ರಿ? ಓ, ಹಂಗ. ಅಂದ್ರೆ ಈ ಮೂಲ ಮನಿ ಶಕ್ತಿ ಹೆಣ್ಮಕ್ಳು. ಹೆಣ್ಮಕ್ಳದ ಮೇನ್ ಕೈ. ಅದ್ಭುತವಾಗಿ. ನಿಮಗೆ ಎಷ್ಟು ಜನ ಮಕ್ಕಳು? ಏನ್ ಕತೆ? ನನ್ನ ಅಣ್ಣ ತಮ್ಮಳು 6 ಮಂದಿ ರೀ. ಹುಲಿಯ ಕಟ್ಟಿ ನನ್ನ ತವ್ರ ಮನಿ. ನಮ್ದು ಹಿಂಗ ಇಂಥದ ತುಂಬುದ ಕುಟುಂಬ. ಈಗ ಅವರು ಎಲ್ಲ ನೌಕರಿ, ಬಿರ್ಲಾ ಕಂಪ್ನಿ ನೌಕರಿ ಇದ್ರಿ. ನಮ್ಮ ಅಣ್ಣಾರ 3 ಎಲ್ಲ ಮಕ್ಕಳು ಸೇರ್ಸಿ ಈಗ ಬೇರೆ ಆಗ್ಯಾರ. ಒಂದು 10 ವರ್ಷ ಆತು. ಮೊದ್ಲೆಲ್ಲ ತುಂಬಾ ಕುಟುಂಬನ ನಮ್ದು. ಕುರಿ ಹಿಂಡು ಹೊಲ 50-60 ಎಕರೆ ಹೊಲ, ಟ್ಯಾಕ್ರಿ, ಸಂಬಳದಾಳ 3-4 ಎಲ್ಲ ಚೆನ್ನಾಗಾದ್ರಿ. ಮತ್ತೆ ಹೆಣ್ಮಕ್ಳಿಗೆಲ್ಲ ಇದಾಗ್ಲಿಲ್ರಿ, ಅವ್ರು ಬೇರೆ ಆದ್ರೆ. ಇವರೆಲ್ಲ ಚೆನ್ನಾಗದಾರ. ಇನ್ನು ಹೊಂದ್ಕಿ ಆಗಿತ್ತಿ ಅವ್ರದ್ದು ಹೊಂದಾಣಿಕೆ ಅದಾರ, ಹೊಂದ್ಕೊಂಡ ಹೋಗ್ತಾರ. ಈಗ ಹೆಣ್ಮಕ್ಳು ಮೇನ್ ಅಲ್ರಿ ಮನೆ ಒಳಗೆ. ಹೊಂದ್ಕಿ ಇರೋದಕ್ಕೆ ಇಲ್ಲಿವರೆಗೆ ನಾವು ಚಂದಗದಾವೆ. ಅಲ್ಲ, ಅದ ಆಗವಲ್ದಲ್ಲ ಹೊಂದಿಕೆ. ನೀವು ಎಷ್ಟು ಸರಳ ಹೇಳ್ತೀರಿ, ಆಗವಲ್ದಲ್ಲ. ಏನ್ ಮಾಡೋದು ಹೇಳ್ರಿ? ಆಗತ್ತಲ್ರಿ, ಏನಾಗದಲ್ರಿ, ಎಲ್ಲ ಆಗೈತಲ್ರಿ. ಅಲ್ರಿ, ನಿಮ್ಮ ಮನೆಗೆ ಆಗೈತಿ. ಎಲ್ಲಾರು ಹಂಗ ಬೇರೆ ಬೇರೆ ಕುಂತು ಬಿಟ್ಟಿವಲ್ಲ, ನಾವೆಲ್ಲ ಏನ್ ಹೇಳ್ತೀರಿ ಅದಕ್ಕೆ? ಅವ್ರ ಇಷ್ಟ ರೀ ಅದು. ನಿಮ್ಮನ್ನ ನೋಡಪ್ಪ ಅಗ್ದಿ ಸರಳ ಐತಿ. ನಮ್ಮನ್ಯಾಗ ಗಂಡ್ಮಕ್ಳು ಹೆಣ್ಮಕ್ಳು ಹೊಂದ್ಕಿ ಅದಾರ್ರಿ. ಹಂಗ ಇದು ಯಾರು ಇಲ್ಲ. ಮೇನ್ ಗಂಡ್ಮಕ್ಳು ಹೊಂದ್ಕ್ಯಾರ ಜಾಸ್ತಿ ಹೆಣ್ಮಕ್ಳಕ್ಕಿಂತಾನ. ಹಂಗ ನಾವು ಇರಾಕರ ನಾವು ಎಲ್ಲಾರು ಇದನ್ನ ಒಂದರಿ. ಅವ್ರ ಮ್ಯಾಗ ನಾವು ಮ್ಯಾಗ ಅನ್ನಂಗ ಇಲ್ಲ. ಸುಮ್ಮನೆ ಏನು ತಗೋಬೇಕಂದ್ರೆ ಎಲ್ಲಾರು ಕೂಡೆ ತಗೊಂತೇವಿ, ಎಲ್ಲಾರು ಕೂಡೆ ಮಾಡ್ತೇವಿ. ಅವ್ರ 3 ಹೋದ್ರೆ ನಾವೇ 3 ಹೋಗ್ತೇವಿ. ಪಳೆ ಪ್ರಕಾರ ಅಲ್ರಿ, ಅವ್ರವ್ರು ಏನೇನು ಅನುಕೂಲ ಬರ್ತಾವ ಅವ್ ಹೋಗದ್ರಿ. ಅದಾವ ಅದನ್ನ ಕೇಳಕತ್ತಿ. ಈಗ ಏನಾಗ್ಬಿಡುತ್ತೆ ಅಂದ್ರೆ ಯಾಕೆ ಹೋದ್ಲ ಅಂತ ಇವ್ರು. ಇಲ್ರಿ, ಹಂಗೇನಿಲ್ರಿ. ಹಂಗ್ರಿ, ಹಂಗ ಅವ್ರ ಹೋಗ್ಬೇಕು ಇವ್ರ ಬಿಡ್ಬೇಕೇನ ಇಲ್ರಿ. ಇರಂಗಿಲ್ಲ. ಏನ್ರಿ ಕೆಲಸದ್ರ ಏನ್ರಿ ಬೇಕಂದ್ರ ಅವ್ರು ಹೇಳ್ತಾರ, ನಾವು ಕೇಳ್ತೇವಿ. ಏನ್ ಮಾಡ್ಬೇಕು ಮಮ್ಮ ಅಂದ್ರ ಅದನ್ನ ಮಾಡ್ರಿ ಅಂದ್ರ ಅದನ್ನ ಮಾಡ್ತಾವ್ರಿ. ಬೀಜ ಹಾಕಂದ್ರ ಬೀಜ ಹಾಕ್ತಾವ್ರಿ. ಕಾಯಿ ತೆಗಿ ಅಂದ್ರ ಕಾಯಿ ತೆಗಿತೇವಿ. ಎಲ್ಲ ಹೇಳದ ಅವ್ರಿ. ಅವ್ರು ಹೇಳಿದ್ಮೇಲೆ ಮುಂದೆ ನಾವು ಕೆಲಸ ಮಾಡೋದು.
ಅವ್ರು ಏನು ಹೇಳ್ತಾರ ಅದನ್ನ ಕೆಲಸ ಮಾಡ್ತಾರೆ ಹಂಗಾಯ್ತ್ರಿ. ಅವ್ರು ನಿಮ್ಗೆ ಹೇಳ್ತಾರೆ, ನೀವು ಇವ್ರಿಗೆ ಹೇಳ್ತಾರೆ. ಹೌದ್ರಿ ಹೌದು. ಬರೋ ನಿಮ್ಮ ಮಾಮ ಇದನ್ನ ಹೇಳ್ಯಾನ ಈ ಕೆಲ್ಸಕ್ಕೆ ಹೋಗ್ರಿ ಅಂತವಿ ಹ್ಞೂ ನಡಿವ ಅಂತಂದು ಬರ್ತಾರ್ರಿ ಮಾಡ್ತಾವಿ. ಓಕೆ. ಎಷ್ಟು ರೂಮ್ ಅದಾವ್ರಿ? ಅಲ್ಲಿ ಇಲ್ಲಿ 2 ಅದಾವ್ರಿ, ಒಳಗೆ ಒಂದೈತಿ. 4 ರೂಮ್ ಅದಾವ್ರಿ. 4 ರೂಮ್ ಅದಾವನ್ರಿ? ಚಲೋ ಮಾಡ್ರಿ ಬಿಡ್ರಿ. ಅವಾಗ ಹಳೆ ಮನೆಗೆ ರೂಮ ಕಟ್ತಿರಲ್ಲ, ಚಲೋ ಮಾಡ್ರಿ. ಕಟ್ಟಾರ್ರಿ. 4 ರೂಮ್ ಅದಾವ ಇದ್ರಾಗ. ಮತ್ತೆ ಅಲ್ಲಿ 2 ಮನಿ ಅದಾವ್ರಿ. ಬಂದವ್ರಿಗೆ ಹೋದವ್ರಿಗೆ ಉಕ್ಕನಕ ಅಲ್ಲಿ ಆಡದವು. ಹೋದವ್ರಿಗೆ ಅಲ್ಲಿ ಮಾಡಿ. ಹುಡ್ರು ಓದ್ಕೊನಕ ಅವ್ರಿಗೆ. ಬೀಗರು ಬಿಜ್ಜರು ಜಗ್ಗ ಮತ್ ಮದುವೆ ಮಾಡಿಕೊಟ್ರಿ. ಆ ಬೀಗರು ಈ ಬೀಗರು ಅದಾವಲ್ರಿ ನಮ್ಮ ಮನೆ ಅಲ್ಲಿ 2 ಮನಿ ಇದಾವ್ರಿ. ಗಡಿಪ ಮದುವೆಗಿದ್ವಿ ಆದ್ರೆ ಎಷ್ಟು ಮಂದಿ ಸೇರ್ತೀರಂದ್ರ ನೀವು? ಜಗ್ಗ ಮಂದಿ ಸೇರ್ತಾವ್ರಿ. ಮಕ್ಕಳು ಮರಿ ಬೀಗರು ನಮ್ಮ ಕಳ್ಳು ಬಳ್ಳಿ ಮಕ್ಕಳು ಶಸ್ತ್ರ ಕಳ್ಳು ಬಳ್ಳಿ ಎಲ್ಲಾರು ಬರ್ತಾರ್ರಿ. ಉಳ್ಕಣಾರ ಉಳ್ಕಂತಾರ, ಹೋಗಾರ ಹೋಗ್ತಾರ. ಮನಿ ಹೆಣ್ಮಕ್ಳು ಅಂತ ಒಂದ್ 8-10 ದಿನ ಇರ್ತಾರ್ರಿ. ಇದ್ ಹೋಗ್ತಾರ. ನಿಮ್ ಮನಿಯರೇ ಏನೋ 200-300 ಮಂದಿ ಹಾಕವ್ರಿ. ಮೊಮ್ಮಕ್ಳು ಮಕ್ಕಳು ಅಳಿಂದ್ರು ಎಲ್ಲಾರು ಸೇರಿದ್ರ ಹಾಕವ್. ನಿಮ್ ಮನಿಗೆ ಯಾರ ತರ್ಬೇಕಂದ್ರೆ ಎಷ್ಟೆಷ್ಟು ಡಜನ್ ಬಾಳೆಹಣ್ಣು ಎಷ್ಟೆಷ್ಟು ಕಿಲೋ ಖಾರ ತರ್ಬೇಕ್ರಿ? ತರ್ತಾರಿ. ಅರ್ಧ ಕೆಜಿ ತರ್ತಾರಿ. ಕೆಜಿ ತರ್ತಾರ. ಕೆಜಿ ತರ್ತಾರಿ. ಬನ್ನಿ ಬಾಳೆಹಣ್ಣು ತರ್ತಾರಿ. ಒಟ್ಟು ಬಾಳ ತರ್ತಾರಿ. ಬಾಳ ಜನ ಅಂದ್ರ ಬಾಳ ತರ್ತಾರಿ. ವಿಚಾರ ಮಾಡಿ ಬರ್ಬೇಕಲ್ರಿ ಬಾಳ ಮನಿಗೆ. 2 ಕೆಜಿ ಹಣ್ಣು ತರ್ತಾರಿ. ಶೀಟ್ ತರ್ತಾರ, ಬ್ರೆಡ್ ತರ್ತಾರ, ಎಲ್ಲ ತರ್ತಾರಿ. ತರ್ತಾರ. ಬಟ್ ನೀವೆಲ್ಲ ಹೊಲ್ದಾಗ ಐತಿರಲ್ಲ, ನಾವು ಹೊಲ್ದಾಗ ರೀ ಅಲ್ಲಿಗೆ ಬರ್ತಾರ್ರಿ. ಬೀಗ ಬರ್ತಾರ್ರಿ. ಅವ್ರು ನೋಡಂಗ ಆತಂದ್ರ ಅಲ್ಲಿಗೆ ಬರ್ತಾರ್ರಿ. ನಾವ್ ಹೊಲ್ದಾಗ ಇರೋದ ಜಾಸ್ತಿ ರೀ. ಈಗ ನಮ್ಮ ಮನಿಗೆ ಬಂದವ್ರಿ ಮಕ್ಳು ಮದ್ವೆಗಿನ ಮಕ್ಕ ಸ್ವಾಸ್ಥ್ಯ ಬಂದಿನ ಮಕ್ಕ ಮಂದಿ ಸೇರ್ಯಾವ್ರಿ. ನಾವು ಅಡವ್ಯಾಗ ಇರ್ತಾವ್ರಿ. ಅಡವ್ಯಾಗ ಅಲ್ಲೇ ಇರ್ತಾವ್ರಿ. ನಾವ್ ಅಲ್ಲೇ ಅಡ್ಗೆ ಮಾಡ್ಕೊಂಡ್ ಈ ಮುಂಜಾನೆ ಉಣ್ಣಾಕ್ ಕಳಿಸ್ತಾರ್ರಿ. ನಾವ್ ಅಲ್ಲೇ 2 ಗಂಟೆ ಇರ್ತಾವ್ರಿ. ಅಲ್ಲೇ ಅಡ್ಗೆ ಮಾಡ್ಕೊಂಡ್ ಅಲ್ಲೇ ಉಂಡ್ ಅಲ್ಲೇ ಕೆಲಸ ಮಾಡ್ತಾವ್ರಿ ನಾವು. ಸರ್ ಇವ್ರ ಬಗ್ಗೆ ಹೇಳ್ತಾ ಇದ್ರಿ. ಸರ ಮಗನ ರಿಲೇಷನ್ ಕಡೆಯಿಂದ ಮಗ ಆಗ್ಬೇಕು. ಇವ್ರ ಬಾಲ್ಯದಲ್ಲಿದ್ದಾಗ ತಂದೆ ತಾಯಿ ತೀರ್ಕೊಂಬಿಟ್ರು ಸರ. ಹಂಗಾಗಿ ಲಾನ್ಲೆ ಪೋಲ್ನೆ ಪಾಸ್ನೆ ಇದನ್ನ ಮಾಡೋರು ಯಾರು ಇದ್ದಿಲ್ಲ. ಲಾನ್ಲೆ ಪಾಲನೆ ಮಾಡೋರು ಇದ್ದಿಲ್ಲ. ಹಂಗಾಗಿ ನಮ್ಮ ದೊಡ್ಡವ್ವ ಅಂತ ಒಂದಿತ್ರಿ ಯಜಮಾನಿ. ಆ ಅವ್ವ ಬಂದು ಬಿಟ್ಟು ಹೋತ್ರಿ ಹೇಳಿ ನಮಗೆ. ಎಷ್ಟು ವಯಸ್ಸಿನಾಗಿದ್ದಾಗ? ಒಂದು 10-11 ವರ್ಷ 12 ವರ್ಷ ಇರ್ಬೇಕ್ರಿ ಅಷ್ಟ. ಅವಾಗಿಂದ? ಅವಾಗ ನಿಮ್ಮ ಮಡಿಲಿಗೆ ಹಾಕ್ತಾನಪ್ಪ, ಇಲ್ಲಿ ಉಂಡು ಬೆಳೆಸಿ ನಿಮ್ಮ ಬದುಕು ನೀವು ಹೆಂಗೆ ಬಾಳ್ತಿರಲ್ಲ ಹಂಗೆ ಒಟ್ಟು ಬದುಕು ಬಾಳೆವು ಕಲಿಸಿ ಒಂದು ದೊಡ್ಡನನ್ನಾಗಿ ಮಾಡಪ್ಪ ಅಂತಂದು ಹೇಳಿ ಅದು ವಜ್ಜಿನ ತೀರ್ಕೊಂಡು ಹೋಗ್ತ್ರಿ. ಅದು ತೀರಿ ಹೋದ ಬಳಕ ಮತ್ತು ಮಕ್ಕಳದ್ದು ಮದುವೆ ಮಾಡ್ಬೇಕತ್ರೆ. ಇವನು ವಯಸ್ಸಿಗೆ ಬಂದ ಎಲ್ಲ ಮಕ್ಕಳನ್ನ ಸೇರಿಸಿ ಒಮ್ಮೆಗೆ ಮದುವೆ ಮಾಡಿದ್ರಿ. ಅವ್ನು ನೀವು ಮದುವೆ ಮಾಡಿದ್ರಿ? ಹೌದ್ರಿ, ಹೆಣ್ಣು ತೆಗೆದು ಮದುವೆ ಮಾಡಿದ್ರಿ. ಓಕೆ. ಅದ್ಭುತ ಸರ್. ಹಂಗಾಗಿ ಇವತ್ತು ಈಗ ಎಲ್ಲಿ ಹೋದ್ರೆ ದುಡ್ಕೊಂಡ್ ತಿನ್ನಕ್ಕೆ ಶಕ್ತನಾಗೇನ್ರಿ ಈಗ. ಎಲ್ಲೇ ಬಿಟ್ರೆ ದುಡ್ಕೊಂಡ್ ಬರ್ತಾನ. 2 ಮಕ್ಳು ಸಲತಾನ್ರಿ ಒಟ್ಟು ಆ ಮಟ್ಟಕ್ಕೆ ರೆಡಿ ಆಗ್ಯಾನ. ಇದು ಸರ ಎಲ್ಲ ಅಪ್ಪ ಒಂಥರ ನೋಡ್ಕೊಂಡು ಸಾಕಿದ್ರು ಸರ ಅನ್ನೋರು. ಹಂಗಾಗಿ ಅಲ್ಲೇ ಇಲ್ಲ ಎಲ್ಲ ಇಲ್ಲೇ. ಒಟ್ಟಿನಲ್ಲಿ ಬೆಳೆದಿದ್ದಿಲ್ಲೇ ಎಲ್ಲ ಇಲ್ಲೇ ರೀ ಸರ್. ಏನು ಓದಿದ್ರಿ ನೀವು? ಓದಿಲ್ಲ ಸರ್. ಓದಿಲ್ಲ? ಓಕೆ. ಈಗ ಮದುವೆ ಆಗಿ ಇಲ್ಲಿವರೆಗೆ ಎಷ್ಟು ವರ್ಷ ಆತ್ರಿ? ಈಗ ಒಂದು 20 ವರ್ಷ ಮೇಲೆ ಆಯ್ತು. 20 ವರ್ಷ ಆತ. ಯಾವ ಭೇದ ಭಾವನೂ ಬರ್ಲಾರ್ದಂಗೆ ನೋಡ್ಕೊಂಡ್ರ? ಹೌದು ಸರ್. ಹೆಂಗೆ ಸಾಧ್ಯ ರೀ? ಏನು ಅನ್ಸತ್ತೆ ನಿಮ್ಗೆ ಇವತ್ತು ನೆನ್ಸಿ? ಇವ್ರ ಅಪ್ಪ ಅವ್ವ ಅಂತ ತಿಳ್ಕೊಂಡ ಸರ್. ಅವ್ರು ಹೇಳಿದ್ದ ಎಲ್ಲ ಮಾಡ್ಕೊಂತ ಇದ್ದು. ಓಕೆ. ಹೀಗಾಗಿ ಇಲ್ಲಿ ಮಟ್ಟ ಸರ್. ಇವ್ರ ಮಕ್ಕಳ ಜೊತೆಗೆ ಬೆಳೆದಿದ್ರಿ? ಮಕ್ಕಳಲ್ಲಿ ಮಕ್ಕಳಾಗೆ ಇದ್ದದ್ರಿ. ಇವತ್ತಿಗೆ ಇದು ಇಲ್ರಿ. ಈಗ ಎಲ್ಲ ಮಕ್ಳು ಹೆಂಗ ಅವನು ಹಂಗೆ ಇನ್ನ ಅಭಿಪ್ರಾಯ ಇಲ್ಲ. ಇವ್ ಕಾಣ್ದಾದ್ರ ಅವ್ರವ್ರ ಯಾಕ ಬಿಮ್ಮತ್ ಬಂದಲ್ಲ ಅಂತ ಇದು ಅಂತಾರೆ. ಹೌದಾ? ಒಟ್ಟು ಅವ್ನು ನೋಡ್ಬೇಕು ಅವ್ರು. ಒಂದ್ ದಿವಸ ಕಾಣ್ಲಿಕ್ರ ಯಾಕ ಬಿಮ್ಮದ ಕಂಡಲ್ಲಿ ಎಲ್ಲಿ ಹೋಗ್ಯಾನ ಅಂತ. ಯಾಕೆ ನಿಮ್ಗೆ ಅಪ್ಪ ಅಮ್ಮ ಏನು ಗೊತ್ತಿದೆ? ಹೇಗೆ ಏನಾಯ್ತು? ಸಣ್ಣದಾಗ ಅವ್ವ ತಿರ್ಕೊಂಡ್ ಸರ. ಸಣ್ಣ ತಿರುವಾಗ ತೀರ್ಕೊಂಡು. ಆಮ್ಯಾಕ ನಾನು ಅಪ್ಪ ಅಂತ ಅಲ್ಲಿ ಇರ್ಲಿಕ್ಕ ಇಲ್ಲೇ ಬಂದೆ.
ಇಲ್ಲೇ ಸೆಟ್ ಆದ್ರಿ ಸರ್. ಇವತ್ತಿಗೆ ಇವ್ರ ಮಾತು ತೆಗೆದು ಹಾಕಂಗಿಲ್ಲ ನೀವು? ಇಲ್ಲ ಸರ್, ಹಾಂ, ಇಲ್ಲ ಸರ್. ಇಲ್ಲೇ ಇರ್ಬೋದು. ಇಲ್ಲ. ಓ ಅದ್ಭುತ. ಹಾಂ, ಈಗ ಕೆಲಸ ಏನು ಮಾಡ್ತೀರಿ ನೀವು? ಎಲ್ಬಳ್ಳಿ ತೋಟ ಕೆಲಸ ಮಾಡ್ತೀವಿ ಸರ್. ಎಲ್ವಳ್ಳಿ ತೋಟನೇ ಇವ್ರದ್ದು? ವಾವ್. ಹಾಂ, ಅದನ್ನ ಮಾಡೋದು ಸರ್. ಹೌದಾ? ಓಕೆ, ಅದ್ಭುತ. ಹಾಂ, ನಿಜಕ್ಕೂ ಅದ್ಭುತ ಸರ್. ಪದಗಳಲ್ಲಿ ಏನೂ ಹೇಳೋಕ್ಕಾಗ್ತಿಲ್ಲ ನನಗೆ. ಅಲ್ಲ, ಹೆಂಗೆ ಸಾಧ್ಯ ಹೇಳ್ರಿ? ಅಂದರೆ ಮಾಡ್ತಾರೆ, ಬೇರೆ ಥರ ಇರುತ್ತೆ. ನಿಮ್ಮ ಮನೆಯಲ್ಲೇ ನಿಮ್ಮ ಮನೆ ಒಂದು ಮಗುವಾಗಿ ಮದುವೆ ಮಾಡಿ ಒಂದು ಜವಾಬ್ದಾರಿ ಹೊತ್ಕೊಂಡು ಎಲ್ಲವನ್ನೂ ನಿಭಾಯಿಸಿದ್ದೀರಲ್ಲ. ಹಾಂ, ಒಂದೇ ಒಂದ್ಸರ ಇದಕ್ಕೆಲ್ಲ ಕಾರಣ ಹಾಂ, ಮಾನವೀಯ ಮೌಲ್ಯಗಳನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರ ಪಾಲನೆ ಮಾಡ್ತಾ ಹೋಗ್ತಾರ ಅಂಥವ್ರಿಗೆಲ್ರಿಗೂ ಈ ಟೈಪ್ ಬದುಕಕ್ಕೆ ಸಾಧ್ಯತೆ ಐತಿ. ಒಟ್ಟು ಮಾನವೀಯತೆ ಅನ್ನೋದೈತಲ್ರಿ, ಆ ಮಾನವೀಯತೆ ಅರ್ಥ ಮಾಡ್ಕೊಂಡು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಎಲ್ರಿಗೂ ಸಾಧ್ಯತೆ ಐತ್ರಿ ಈ ಟೈಪ್ ಮಾನವೀಯ ಮೌಲ್ಯಗಳು ಗೊತ್ತಿರ್ಬೇಕಷ್ಟೆ ಮನುಷ್ಯನಾದ್ಮೇಲೆ. ಆ ಮೌಲ್ಯಗಳು ಗೊತ್ತಲ್ಲ ಅಂದ್ರೆ ಏನು ಮಾಡೋಕ್ಕಾಗಲಿ, ಮತ್ತೆ ಹೆಂಗೆ ಬೇಕಂಗೆ ಆಗ್ಬೋದು. ಖರೆ ನೋಡ್ರಿ, ಇಲ್ಲೇ ಸಾಕ್ಷಿನೇ ಐತಲ್ಲ, ಅದಕ್ಕೇನು ಬೇರೆ ಹೇಳ್ಬೇಕಾಗಿದೆ. ಅದ್ಭುತ ಸಾಹೇಬ್ರೆ, ಬೆಳಗ್ಗೆ ಸಿಗಿರಿ ತೋಟದಾಗೆ ಮಾತಾಡೋಣ.